ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದಾಗ, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಕಷ್ಟವೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 18. ನೆನ್ನೆಯ ಮುಂದುವರಿದ ಭಾಗ. ಓಕೆ, ಈಗ ನನ್ನ ಬುದ್ಧಿ ಮಾತುಗಳನ್ನು ಕೇಳು. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನವನ್ನು ನನ್ನಿಂದ ಕೊಂಡುಕೋ. ಆ ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನ ಎಂದರೆ ಅಗಾಧವಾದ ವಿಶ್ವಾಸ ಎಂಬುದಾಗಿ ಪವಿತ್ರಾತ್ಮರು ನಿನ್ನೆ ನಮಗೆ ಅದನ್ನ ಬಹಳ ಅರ್ಥಗರ್ಭಿತವಾಗಿ ವಿವರಿಸಿಕೊಟ್ಟರು. ಅದರ ಮುಂದುವರಿದ ಭಾಗ, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಶ್ವೇತ ವಸ್ತ್ರಗಳನ್ನು ನನ್ನಿಂದ ಕ್ರಯಕ್ಕೆ ಕೊಂಡುಕೊಂಡು ಅವುಗಳನ್ನು ಧರಿಸಿಕೋ. ನಮ್ಮ ಬೆತ್ತಲೆತನ, ನಾಚಿಕೆಗೆ ಅವಮಾನಕ್ಕೆ ಗುರಿಪಡಿಸಲಾಗುವ ನಮ್ಮ ಬೆತ್ತಲೆ ನಗ್ನತೆಯನ್ನು ಮುಚ್ಚಿಕೊಳ್ಳಲು ದೇವರಿಂದ ಕೊಡುವ ಶ್ವೇತ ವಸ್ತ್ರ, ಬಿಳುಪಾದ ವಸ್ತ್ರವನ್ನ ಕ್ರಯಕ್ಕೆ ಕೊಂಡುಕೋ ಎಂಬುದಾಗಿ. ಈ ಬೆತ್ತಲೆ ಮತ್ತು ವಸ್ತ್ರ ಇದರ ಕುರಿತು ನಾವು ಧ್ಯಾನಿಸುವಾಗ ಪವಿತ್ರಾತ್ಮರು ಪ್ರಕಟಣೆ ಮಾಡಿದ್ದು ವಿಷಯ ಏನೆಂದರೆ, ಆದಿಕಾಂಡ 3ನೇ ಅಧ್ಯಾಯ ವಚನ 7. ಆದಿ ತಂದೆ ತಾಯಿ ಆದಾಮ ಮತ್ತು ಹವ್ವಳು ದೇವರು ತಿನ್ನಬಾರದೆಂದು ಆಜ್ಞಾಪಿಸಿದ ಹಣ್ಣನ್ನು ತಿನ್ನುವ ಮೊದಲು ಅವರು ಬೆತ್ತಲೆಯಾಗಿದ್ದರು, ಯಾವುದೇ ವಸ್ತ್ರವನ್ನ ಧರಿಸಿಕೊಂಡಿರಲಿಲ್ಲ. ಆದರೆ ಅವರಿಗೆ ತಾವು ಬೆತ್ತಲೆಯಾಗಿದ್ದೇವೆಂಬ ಅರಿವಿರಲಿಲ್ಲ. ದೇವರ ಒಂದು ಮಹಿಮೆ ಅವರನ್ನ ಆವರಿಸಿಕೊಂಡಿತ್ತು. ರೋಮ 3:23 ನಾವು ನೋಡ್ತೇವೆ, ಮಾನವರೆಲ್ಲರೂ ಪಾಪಿಗಳೇ, ಪಾಪ ಮಾಡಿ ದೈವದತ್ತ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ. ದೇವರಿಂದ ಅನುಗ್ರಹಿಸಲ್ಪಟ್ಟಿದ್ದ ಮಹಿಮೆಯನ್ನ ಅವರು ಕಳೆದುಕೊಂಡರು. ಆ ಹಣ್ಣನ್ನ ತಿಂದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು, ಬೆತ್ತಲೆಯಾಗಿದ್ದೇವೆಂಬ ಅರಿವು ಉಂಟಾಯಿತು. ಒಬ್ಬರನ್ನೊಬ್ಬರು ನೋಡಿ ನಾಚಿಕೆ ಪಟ್ಟುಕೊಂಡರು. ಆ ಬೆತ್ತಲೆಯನ್ನ ಮುಚ್ಚುವುದಕ್ಕಾಗಿ ಅಂಜೂರದ ಮರದ ಎಲೆಗಳನ್ನ ಪೋಣಿಸಿ ವಸ್ತ್ರವಾಗಿ ಹೊದ್ದುಕೊಂಡರು. ಅಂದರೆ ಅವರನ್ನು ಸೃಷ್ಟಿ ಮಾಡಿದ್ದು ದೇವರು. ಅವರು ದೇವರ ಸನ್ನಿಧಾನದಲ್ಲಿ ಹೋಗಿ ಅರಿಕೆ ಮಾಡಬೇಕಾಗಿತ್ತು, ದೇವಾ, ನಾವು ಹಣ್ಣನ್ನ ತಿಂದು ಪಾಪ ಮಾಡಿದೆವು ನಿನಗೆ ವಿರೋಧವಾಗಿ. ನಮ್ಮ ಕಣ್ಣುಗಳು ತೆರೆದು ಈಗ ನಾವು ಬೆತ್ತಲೆಯಾಗಿದ್ದೇವೆ, ನಿನ್ನ ಸನ್ನಿಧಾನದಲ್ಲಿ ಬಂದು ನಿಂತುಕೊಳ್ಳಲು ನಾನು ಯೋಗ್ಯರಲ್ಲ, ನನಗೆ ಒಳಿತು ಕೆಡುಕಿನ ಅರಿವಾಗಿದೆ, ನಮಗೆ ನಿನ್ನ ಪ್ರಸನ್ನತೆಗೆ ಬರುವಂತೆ ವಸ್ತ್ರವನ್ನ ಕೊಡು ಎಂಬುದಾಗಿ ಕೇಳಬೇಕಾಗಿತ್ತು. ಇವರು ತಮ್ಮ ಸ್ವಂತ ಜ್ಞಾನದಿಂದ, ತಮ್ಮ ಸ್ವಂತ ಬುದ್ಧಿಯಿಂದ, ತಮ್ಮದೇ ಆದ ರೀತಿಯಲ್ಲಿ ಅವರ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಅಂಜೂರದ ಎಲೆಗಳ ವಸ್ತ್ರವನ್ನ ಪೋಣಿಸಿದರು. ಎಲೆಗಳು ನಮಗೆ ಚೆನ್ನಾಗಿ ಗೊತ್ತು. ಬಿಸಿಲೇರಲು ಹುಲ್ಲು ಒಣಗಿ ಹೋಗುವುದು, ಹೂ ಬಾಡಿ ಹೋಗುವುದು. ಬಿಸಿಲು ಏರುತ್ತಾ ಏರುತ್ತಾ ಆ ಎಲೆಗಳು ಒಣಗಿ ಉದುರಿ ಬೀಳ್ತಾ ಇದ್ದವು. ಮತ್ತೆ ಅವರು ಎಲೆಗಳನ್ನ ಒಲಿದು ಹಾಕಿಕೊಳ್ಳಬೇಕಷ್ಟೇ. ಅದು ಅವರ ನಗ್ನತೆಯನ್ನು ಮುಚ್ಚಲು ಸಾಧ್ಯವಾಗಿರಲಿಲ್ಲ. ಯಾವಾಗ ದೇವರು ಅವರನ್ನು ಹುಡುಕಿಕೊಂಡು ಬಂದು ಮರದ ಸಂದಿಯಲ್ಲಿ ಅವರು ಅವಿತಿಟ್ಟುಕೊಂಡಿದ್ದಾರೆ, ಇಂಥ ಪಾಪ ಮಾಡಿದ್ದಾರೆ ಎಂದು ತಿಳಿದಾಗಲೂ ಸಹ ದೇವರು ಅಪಾರ ಕರುಣೆಯಿಂದ ಮನುಷ್ಯನನ್ನ ಕ್ಷಮಿಸಿದರು. ಪ್ರೇಸ್ ದ ಲಾರ್ಡ್. ನನ್ನ ಯೇಸು ನನ್ನ ರಕ್ಷಕ ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸಿರುವುದಕ್ಕಾಗಿ ಯೇಸುವೆ ನಿಮಗೆ ಸ್ತೋತ್ರ, ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ, ಆಮೇನ್ ಎಂದು ಟೈಪ್ ಮಾಡುವ. ಸೈತಾನನಿಗೂ ದೊರಕದಂತ ಒಂದು ಶ್ರೇಷ್ಠ ಅವಕಾಶ ದೇವರು ಪ್ರೀತಿಯಿಂದ ಸೃಷ್ಟಿ ಮಾಡಿದ ಮನುಷ್ಯನಿಗೆ ಕೊಟ್ಟರು. ಅದೇ ದೇವರ ಅಪಾರ ಪ್ರೀತಿ, ಶಾಶ್ವತ ಪ್ರೀತಿ, ಮಿತಿಯಿಲ್ಲದ ಪ್ರೀತಿ, ದೇವರ ಅಪಾರ ಕರುಣೆ ಮತ್ತು ಕ್ಷಮೆ, ಮಿತಿ ಇಲ್ಲದ ಕ್ಷಮೆ, ಅಳತೆ ಇಲ್ಲದ ಕ್ಷಮೆ, ದೈವಿಕ ಕ್ಷಮೆ. ಸೈತಾನ ಪಾಪ ಮಾಡಿದಾಗ ಅವನನ್ನ ಭೂಲೋಕಕ್ಕೆ ದಬ್ಬಲಾಯಿತು. ಆದರೆ ಮನುಷ್ಯನ ಮೇಲೆ ದೇವರು ಕರುಣೆ ಇಟ್ಟು ಅವನ ಬೆತ್ತಲೆಯನ್ನ ನಿವಾರಿಸುವುದಕ್ಕಾಗಿ ತತ್ಕ್ಷಣವೇ ಅವರಿಗೆ ಗೊತ್ತಿತ್ತು, ನೀನು ಮಾಡಿಕೊಂಡ ವಸ್ತ್ರ, ನಿನ್ನ ಸತ್ಕಾರ್ಯದಿಂದ ನಿನ್ನ ಪಾಪವನ್ನ ಮುಚ್ಚಲು ಸಾಧ್ಯವಿಲ್ಲ. ಪಾಪ
ನಮ್ಮನ್ನು ಬೆತ್ತಲೆಯನ್ನಾಗಿ ಮಾಡಿಸುತ್ತದೆ. ಪಾಪ ನಮ್ಮನ್ನು ನಗ್ನತೆಗೆ ಕೊಂಡೊಯ್ಯುತ್ತದೆ, ಅವಮಾನಕ್ಕೆ ಗುರಿ ಮಾಡುತ್ತದೆ. ತತ್ಕ್ಷಣ ತಂದೆ ದೇವರು ಒಂದು ಕುರಿ ಮರಿ, ಯಾವ ಪಾಪವನ್ನೂ ಮಾಡದ ನಿಷ್ಕಳಂಕವಾದ ಮೊಟ್ಟ ಮೊದಲ ಬಲಿ ತಂದೆ ದೇವರೇ ಸಮರ್ಪಣೆ ಮಾಡಿದ್ದು ನರಮಾನವರಿಗಾಗಿ. ಭೂಮಿಯ ಮೇಲೆ ಮೊಟ್ಟ ಮೊದಲು ಒಂದು ನಿರಪರಾಧಿ ಪ್ರಾಣಿಯ ರಕ್ತ ಸುರಿಯಲಾಯಿತು. ಅದು ಮುಂದೆ ಬರಲಿರುವ ಮಹಾತ್ಮನಿಗೆ ಮುನ್ಸೂಚನೆಯಾಗಿತ್ತು. ದೇವರು ತಾವು ಮುಂದೆ ಮಾಡಲಿರುವ ಕಾರ್ಯಕ್ಕೆ ಸಾಂಕೇತಿಕವಾಗಿ ಅದನ್ನು ಮಾಡಿ ತೋರಿಸಿದರು. ದೇವರೇ ಆ ಕುರಿಯನ್ನು ಕಡಿದರು, ರಕ್ತವನ್ನು ಸುರಿಸಿದರು, ಅದರ ವಸ್ತ್ರವನ್ನು ತೆಗೆದು ಮನುಷ್ಯನ ಬೆತ್ತಲೆಯನ್ನ ಮುಚ್ಚಿದರು. ಅರ್ಥ ಆಗ್ತಿದೆ ಅಲ್ವಾ? ಮೊದಲನೆಯ ಪ್ರಾಣ ಹತ್ಯೆ ಅಥವಾ ರಕ್ತ ಸುರಿಸಿದ್ದು ದೇವರೇ ಆಗಿದ್ದಾರೆ. ಕಾರಣ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು, ಇಂದು ನಾನು ಕೊಲ್ಲುತ್ತಿರುವ ಈ ಕುರಿಮರಿ ಮುಂದೊಂದು ದಿನ ಈ ಕುರಿಮರಿಯ ತ್ಯಾಗಕ್ಕೆ ಸರಿಸಮಾನವಾಗಿ ನನ್ನನ್ನೇ ನಾನು ಕುರಿಮರಿಯಾಗಿ, ಇಡೀ ಲೋಕದ ಪಾಪಗಳನ್ನು ಪರಿಹರಿಸುವ ಯಜ್ಞದ ಕುರಿಮರಿಯಾಗಿ ನನ್ನನ್ನೇ ನಾನು ಈ ಲೋಕಕ್ಕಾಗಿ ಸಮರ್ಪಿಸಿ ಬಲಿಯಾಗಿ ರಕ್ತವನ್ನ ಸುರಿಸಿ ಅವರನ್ನ ನನ್ನ ಆಧ್ಯಾತ್ಮಿಕ ರಕ್ಷಣೆಯ ವಸ್ತ್ರದಿಂದ ಒದಿಸಿ ನನ್ನ ಜನರನ್ನು ಪಾಪದಿಂದ, ಸೈತಾನನ ಆಳ್ವಿಕೆಯಿಂದ, ಮರಣದಿಂದ, ನಾಶನದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನಾಗಿ ಮಾಡುತ್ತೇನೆ ಎಂಬುದಾಗಿ ಅದ್ಭುತಕರವಾದ ಅನುಭವ. ಇಡೀ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಯಜ್ಞದ ಕುರಿಮರಿಯಾದ ಪ್ರಭು ಯೇಸುವಿಗೆ, ನನ್ನ ಯೇಸು ನನ್ನ ರಕ್ಷಕನಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಆಮೇನ್. ಆ ಚರ್ಮದ ವಸ್ತ್ರವನ್ನ ಧರಿಸಿಕೊಂಡ ಮನುಷ್ಯ ಯಾವ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳಲು ಸಾಧ್ಯವಾಗದೆ ಪಾಪದ ಭಯದಿಂದ ಮರದ ಸಂದಿಯಲ್ಲಿ ಅವಿತುಕೊಂಡನೋ, ಕೊಲ್ಲಲ್ಪಟ್ಟ ಕುರಿಮರಿ, ಸುರಿಸಲ್ಪಟ್ಟ ರಕ್ತ, ಅದರ ವಸ್ತ್ರದ ಹೊದಿಕೆಯಿಂದ ಧೈರ್ಯವಾಗಿ ದೇವರ ಪ್ರಸನ್ನತೆಯಲ್ಲಿ ಬಂದು ನಿಂತುಕೊಳ್ಳಲು ಸಾಧ್ಯವಾಯಿತು. ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ. ಇವತ್ತು ವಸ್ತ್ರ ಅನ್ನುವುದಾದರೆ ನಾನು ಆಲ್ರೆಡಿ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ, ಪ್ರಕಟಣಾ ಗ್ರಂಥ ಪ್ರಾರಂಭ ಮಾಡಿದಾಗಿಂದ ಪ್ರಕಟಣಾ 3:5 ನಾವು ನೋಡಿದ್ವಿ, ಶುಭ್ರವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವರು ನನ್ನೊಡನೆ ನಡೆದಾಡುವರು ಎಂಬುದಾಗಿ. ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಬಾಧ್ಯಸ್ಥವಲ್ಲ. ಮಣ್ಣಿನ ದೇಹ ಮಣ್ಣನ್ನು ಸೇರುವುದು, ಆತ್ಮ ತನ್ನನ್ನು ಸೃಷ್ಟಿ ಮಾಡಿದ ದೇವರ ಬಳಿ ಸಾಗುವುದು. ಆದರೆ ಆತ್ಮ ರೂಪಾಂತರದ ಶರೀರವನ್ನು ಪಡೆದುಕೊಂಡು ದೇವರಲ್ಲಿ ಹೋಗಿ ಸೇರುವುದು. ಆ ವಸ್ತ್ರವೆಂಬ ಆತ್ಮ ಪರಿಶುದ್ಧವಾಗಿರಬೇಕು. ಯಾವುದರಿಂದ ಪರಿಶುದ್ಧ ಮಾಡಲು ಸಾಧ್ಯ? ನಮ್ಮ ಪಾಪಗಳ ಕಲೆಯನ್ನ ಯಾವುದರಿಂದ ಮುಚ್ಚಲು ಸಾಧ್ಯ? ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ. ಆ ವಾಕ್ಯ ಓದುವ, ಒಂದು ಕ್ಷಣ ಕಾಲ ಸ್ತುತಿ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ, ವಚನ 19. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು. ನಿನಗೆ ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಸರ್ವೇಶ್ವರನಾದ ನನ್ನನ್ನು ತೊರೆದು ಬಿಟ್ಟದ್ದು, ದೇವರನ್ನ ತೊರೆದು ಬಿಟ್ಟದ್ದು ನಿನಗೆ ಕೆಟ್ಟದ್ದಾಗಿಯೂ ಕಹಿಯಾಗಿಯೂ ಪರಿಣಮಿಸುವುದು. 21ನೇ ವಚನ 22. ನೀನು ಎಷ್ಟೇ ಚೌಳಿನಿಂದ ತೊಳೆದುಕೊಂಡರು, ಎಷ್ಟೇ ಸಬ್ಬು ಸೀಗೆಯಿಂದ ಉಜ್ಜಿಕೊಂಡರು, ನಿನ್ನ ಅಕ್ರಮ ನನ್ನ ಕಣ್ಣೆದುರಿಗೆ ಕಿಚ್ಚಾಗಿ ನಿಂತಿದೆ. ಇದು ಸರ್ವೇಶ್ವರ ಸ್ವಾಮಿಯಾದ ನನ್ನ ನುಡಿ. ನಮ್ಮ ಆತ್ಮವೆಂಬ ವಸ್ತ್ರವನ್ನ, ಪಾಪದಿಂದ ಮಲಿನವಾಗಿರುವ ಮೈಲಿಗೆಯಾಗಿರುವ ವಸ್ತ್ರವನ್ನ ಯಾವುದರಿಂದ ತೊಳೆಯಲು ಸಾಧ್ಯ? ಎಷ್ಟೇ ಸೋಪು, ಸೀಗೆಕಾಯಿ, ಸಾಬೂನು ಹಾಕಿ ತೊಳೆದರೆ ಆತ್ಮದ ವಸ್ತ್ರ ಬಿಳುಪಾಗಲು ಸಾಧ್ಯವೇ? ಈ ಆತ್ಮ ಯೇಸುವಿನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟು ಆ ರಕ್ಷಣೆ ಎಂಬ ವಸ್ತ್ರವನ್ನ ಹೊದಿಕೆಯಾಗಿ ಹೊದ್ದುಕೊಂಡಾಗ ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರು ನೀತಿವಂತರಾಗಿ ನಿಲ್ಲಲು ಶಕ್ತರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯ ವಚನ 11 ನಾವು ನೋಡ್ತೇವೆ, ಪ್ರಭು ಯೇಸು ಸ್ವಾಮಿ
ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಲಿಕೆ ಮಾಡಿ ಇದೊಂದು ಸಾಮತೆಯನ್ನು ಹೇಳುತ್ತಾರೆ. ರಾಜನೊಬ್ಬ ತನ್ನ ಮಗನ ವಿವಾಹ ಸಮಾರಂಭವನ್ನ ಏರ್ಪಡಿಸಿದ್ದ. ಅನೇಕರಿಗೆ ಇನ್ವಿಟೇಷನ್ ಆಹ್ವಾನಿತ ಕಾರ್ಡ್ ಅನ್ನ ತಲುಪಿಸಿದ್ದ. ವಿವಾಹದ ಸಮಯ ಬಂದಾಗ ಆಹ್ವಾನಿತರು ಹೇಳ್ತಾರೆ, ನನಗೇನೋ ಕೆಲಸ ಇದೆ, ನಾನು ಬರಕ್ಕಾಗಲ್ಲ, ನಾನು ಈಗ ತಾನೇ ಮದುವೆ ಆಗಿದ್ದೇನೆ, ಬರಕ್ಕಾಗಲ್ಲ, ನಾನು ಭೂಮಿಯನ್ನು ಉಳಬೇಕು, ಬರಕ್ಕಾಗಲ್ಲ ಅಂತ. ಬರಬೇಕಾದವರು ಯಾರು ಬರದೆ ಹೋದಾಗ ರಾಜ ಹೇಳ್ತಾನೆ, ನೀನು 4 ಮೂಲೆಗಳು ಸೇರುವ ರಸ್ತೆಯಲ್ಲಿ ನಿಂತು 4 ಮೂಲೆಗಳಲ್ಲಿರುವ ಜನರನ್ನ ಕರೆ, ಅವರು ಬಂದು ಮದುವೆಯ ಊಟವನ್ನ ಭುಜಿಸಲಿ ಎಂಬುದಾಗಿ. ಅಂದರೆ ಏನರ್ಥ? ಯೇಸು ತನ್ನ ಸ್ವಂತ ಜನರಾದ ಇಸ್ರಾಯೇಲರನ್ನ ರಕ್ಷಣೆ ಮಾಡುವುದಕ್ಕಾಗಿ ಬಂದದ್ದು. ಆದರೆ ಯೇಸುವನ್ನು ಅವರು ಸ್ವೀಕರಿಸದೆ ಹೋದ ಕಾರಣ ಅನ್ಯ ಜನರಾದ ನಮಗೆ ಆ ಸೌಭಾಗ್ಯ ಸಿಕ್ಕಿತು. ಪ್ರೈಸ್ ದ ಲಾರ್ಡ್. ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ಸೊ ಸೇವಕರು ಹೋಗಿ ಕರೀತಾರೆ. ಸೇವಕರ ರೂಪದಲ್ಲಿ ದೂತರುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಬನ್ನಿ ಬನ್ನಿ, ಯಾರು ಬೇಕಾದ್ರೂ ಬನ್ನಿ, ರಾಜನ ಮನೆಯಲ್ಲಿ ಮದುವೆಯ ಊಟ ಸಿದ್ಧವಾಗಿದೆ ಎಂಬುದಾಗಿ. ಮತ್ತಾಯ 22:11. ಅದಾದ ಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ. ರಾಜನ ಮನೆಯ ಮದುವೆಗೆ ತಕ್ಕ ವಸ್ತ್ರ. ಮದುವೆಗೆ ಹೋಗುವಾಗ ಯಾವ ರೀತಿ ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ, ವಸ್ತ್ರಾಭರಣಗಳನ್ನು ಧರಿಸಿಕೊಂಡು, ಅದೇ ರೀತಿಯಲ್ಲಿ ಸ್ವರ್ಗೀಯ ವಿವಾಹ, ಮಧುವಣಿಗನಾದ ಪ್ರಭು ಯೇಸುವಿನೊಟ್ಟಿಗೆ ಮದುವೆಯಾಗಲು ಮಧುವಣಗಿತ್ತಿಯಾದ ಧರ್ಮಸಭೆಯ ಮಕ್ಕಳಾದ ನಾವು ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಸಿದ್ಧರಾಗಿರಬೇಕು. ನಮ್ಮ ಸತ್ಕಾರ್ಯಗಳು ವಸ್ತ್ರಾಭರಣಗಳಾಗಿ ಮಾರ್ಪಡಬೇಕು. ಆತನು ತಕ್ಕ ವಸ್ತ್ರವಿಲ್ಲದೆ ಬಂದ ಕಾರಣ ಒಳಗಡೆ ಬಂದಿದ್ದರೂ ಸಹ ಅವನನ್ನು ಹೊರಗಡೆ ದಬ್ಬಲಾಯಿತು. ಹಲ್ಲು ಕಡಿತ, ಗೋಳಾಟ, ನರಕಕ್ಕೆ ದಬ್ಬಲಾಯಿತು ಎಂಬುದಾಗಿ ಎಚ್ಚೆತ್ತುಕೊಳ್ಳೋಣ. ನಮ್ಮ ಲಜ್ಜೆ, ನಮ್ಮ ನಗ್ನತೆ, ಪಾಪ ಮಾಡಿ ನಾವು ನಗ್ನರಾಗಿದ್ದೇವೆ, ಅದನ್ನು ಮುಚ್ಚುವುದಕ್ಕಾಗಿ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ನಗ್ನರಾದರು. ಅವರ ಶರೀರದ ಎಲ್ಲ ಬಟ್ಟೆಗಳನ್ನು ಕಳಚಿ ಅವರನ್ನ ನಗ್ನರಾಗಿ ಶಿಲುಬೆಗೆ ಜಡಿಯಲಾಯಿತು. ಆ ಬಟ್ಟೆಗಳನ್ನು 4 ಮಂದಿ ಹಂಚಿಕೊಂಡರೆಂದು ಯೋಹನ 19:23-24 ನಾವು ನೋಡುತ್ತೇವೆ. ಯೇಸು ನಮ್ಮ ನಾಚಿಕೆ, ನಮ್ಮ ಅವಮಾನ, ನಮ್ಮ ಲಜ್ಜೆ, ನಮ್ಮ ನಗ್ನತೆಯನ್ನು ಮುಚ್ಚುವುದಕ್ಕಾಗಿ ಆತನು ಶರೀರ ರೂಪದಲ್ಲಿ ನಗ್ನನಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟನು. ಆತನ ನಗ್ನತೆ ಮೂಲಕ ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನ, ಶ್ರೇಷ್ಠವಾದ ಮದುವೆಯ ವಸ್ತ್ರದಿಂದ ನಮ್ಮನ್ನು ಅಲಂಕರಿಸಿದ್ದಾರೆ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ರೋಮ 13:11 ಮೇಲ್ಪಟ್ಟು, ಇದೆಂಥ ಕಾಲವೆಂದು ತಿಳಿದಿರುವ ನೀವು ನಿದ್ರೆ ಮಾಡಬೇಡಿ, ಇದು ನಿದ್ರಿಸುವ ಕಾಲವೆಲ್ಲ, ನಮ್ಮ ರಕ್ಷಣೆ ಸಮೀಪವಾಗಿದೆ, ಪ್ರಭು ಯೇಸುವಿನ 2ನೇ ಬರುವಿಕೆ ಸಮೀಪವಾಗಿದೆ. ಕ್ರಿಸ್ತ ಜಯಂತಿಯ ಹಬ್ಬಕ್ಕೆ ಸಿದ್ಧರಾಗಿರುವ ನಾವು ನಮ್ಮನ್ನ ಕಾಡುತ್ತಿರುವ ದುರ್ನಡತೆ, ದುರಭ್ಯಾಸ, ಕತ್ತಲಿಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನ ದೂರ ಮಾಡಿ ಬೆಳಕಿನ ಮಕ್ಕಳಾಗಿ ಪ್ರವರ್ಧಿಸೋಣ. ದೇಹದ ದುರಿಚ್ಛೆಗಳಿಗೆ, ಈ ಶರೀರದ ದುರಿಚ್ಛೆಗಳಿಗೆ ಬಲಿಯಾಗಿದೆ ಕ್ರಿಸ್ತಾಂಬರರಾಗಿ ಕ್ರೈಸ್ತನನ್ನು ಧರಿಸಿಕೊಂಡು ಮತ್ತೊಬ್ಬ ಯೇಸುವಾಗಿ ಈ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಮಾರ್ಪಡೋಣ. ಯಾಕೋಬ, ಪಾಪಿಷ್ಟನಾದ ಯಾಕೋಬನು ಅಣ್ಣನ ವಸ್ತ್ರವನ್ನು ಧರಿಸಿಕೊಂಡು ತಂದೆಯ ಬಳಿ ಆಶೀರ್ವಾದವನ್ನು ಪಡೆದುಕೊಂಡ ರೀತಿಯಲ್ಲಿ ನಮ್ಮ ಜ್ಯೇಷ್ಠ ಸಹೋದರನಾದ ಪ್ರಭು ಯೇಸುವಿನ ವಸ್ತ್ರ, ರಕ್ತ ಸಿಕ್ತವಾದ ವಸ್ತ್ರದ ಹೊದಿಕೆ ನಮ್ಮ ಮೇಲೆ ಹಾಕಲ್ಪಡಲಿ. ಆ ರಕ್ತ ಸಿಕ್ತವಾದ ವಸ್ತ್ರದ ಹೊದಿಕೆಯ ಸುವಾಸನೆಯನ್ನು ನೋಡುವ ದೇವರು ಇದು ಯೇಸು ಎಂದು ನಮ್ಮನ್ನು ಆಶೀರ್ವದಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವಂತ ರಕ್ತ ಸಿಕ್ತವಾದ ವಸ್ತ್ರ, ರಕ್ಷಣೆಯ ವಸ್ತ್ರ, ಬಿಳುಪಾದ ವಸ್ತ್ರ, ಶ್ವೇತ ವಸ್ತ್ರ, ದೇವರ ವಾಕ್ಯವೆಂಬ ವಸ್ತ್ರ. ಆ ವಾಕ್ಯವನ್ನ ಮೀರಿದಾಗ ಅವರ ವಸ್ತ್ರ ಕಳಚಿ ಬಿದ್ದಿತು, ಅವರು ಬೆತ್ತಲೆಯಾದರು. ಅದೇ ವಾಕ್ಯವಾದ ಯೇಸುವನ್ನ ನಾವು ಧರಿಸಿಕೊಂಡಾಗ ಆ ವಾಕ್ಯ ವಸ್ತ್ರವಾಗಿ, ರಕ್ಷಣೆಯ ವಸ್ತ್ರವಾಗಿ, ರಕ್ತಸಿಕ್ತ ವಸ್ತ್ರವಾಗಿ, ಯೇಸುವಾಗಿ, ಕ್ರಿಸ್ತಾಂಬರರಾಗಿ ಜೀವಿಸಲು ಬೇಕಾದ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಸಾಧ್ಯವಾದಷ್ಟು ಈ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ಥ್ಯಾಂಕ್ ಯು.